ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಲಕ್ಷ್ಮಣ್ ರಾವ್. ಇಂದು ತಮಗೆ ಹ್ಯಾಲೋ ಆಲ್ಕೇನ್ಸ್ ಮತ್ತು ಹ್ಯಾಲೋ ಆರಿನ್ಸ್ ಬಗ್ಗೆ ಸಂಕ್ಷಿಪ್ತವಾಗಿ ಸ್ವಲ್ಪ ಮಾಹಿತಿಯನ್ನು ತಿಳಿಸುತ್ತೇನೆ. ಹ್ಯಾಲೋ ಆಲ್ಕೇನ್ಸ್ ಅಂತ ಹೇಳಿದ್ರೆ ಆಲ್ಕೇನ್ಸ್ ಫ್ರಮ್ ವಿಚ್ ಹೈಡ್ರೋಜನ್ ಆಟಮ್ಸ್ ಆರ್ ರೀಪ್ಲೇಸ್ಡ್ ಬೈ ಹ್ಯಾಲೋಜನ್ ಆಟಮ್. ಆಲ್ಕೇನ್ಸ್ನಲ್ಲಿ ಒಂದು ಹೈಡ್ರೋಜನ್ ಆಟಮ್ ತೆಗೆದು ಅದಕ್ಕೊಂದು ಹ್ಯಾಲೋಜನ್ ಆಟಮ್ ಹಾಕಿದ್ರೆ ಆಲ್ಕೈಲ್ ಹ್ಯಾಲೈಡ್ ಬರುತ್ತೆ. ಅದೇ ಥರ ಆಲ್ಕೈಲ್ ಹ್ಯಾಲೈಡ್ ಜೊತೆ ಆರೀನ್ ಹ್ಯಾಲೈಡ್ ಇದೆ ಅಥವಾ ಆರೈಲ್ ಹ್ಯಾಲೈಡ್ ಇದೆ, ಹ್ಯಾಲೋ ಆರೀನ್ಸ್ ಅಂತ ಕರೀತಾರೆ. ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ನಿಂದ ಒಂದು ಹೈಡ್ರೋಜನ್ ಆಟಮ್ ತೆಗೆದು ಇನ್ನೊಂದು ಹ್ಯಾಲೋಜನ್ ಆಟಮ್ ಹಾಕಿದ್ರೆ ಹ್ಯಾಲೋ ಆರಿನ್ ಬರುತ್ತೆ. ಫಸ್ಟು ಅವುಗಳ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ ನೋಡ್ಕೊಂಬೋಣ. ಹ್ಯಾಲೋ ಆಲ್ಕೇನ್ಸ್ನ ನಾರ್ಮಲಿ ಆಲ್ಕೋಹಾಲ್ಸಿಂದ ಪ್ರಿಪೇರ್ ಮಾಡ್ತೀವಿ. ಆಲ್ಕೋಹಾಲ್ಸಿಂದ ಈಗ ಕ್ಲೋರೋ ಆಲ್ಕೇನ್ ಬೇಕು ಅಂತ ಹೇಳಿದ್ರೆ ಕೆಲವು ರಿಯೇಜೆಂಟ್ಗಳಿವೆ, ಇವನ್ನ ಕ್ಲೋರಿನೇಟಿಂಗ್ ರಿಯೇಜೆಂಟ್ಸ್ ಅಂತ ಕರಿತೀವಿ. ಇದು ಒಂದು ಡ್ರೈ HCl ಇನ್ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಜಿಂಕ್ ಕ್ಲೋರೈಡ್, ಇನ್ನೊಂದು PCl5, ಇನ್ನೊಂದು PCl3, ಮತ್ತೊಂದು ಥಯೋನಿಲ್ ಕ್ಲೋರೈಡ್ SOCl2 ಅಂತ ಹೇಳ್ತೀವಿ. ಯಾವ ಆಲ್ಕೋಹಾಲ್ ಆದರೂ ಈ ಕ್ಲೋರಿನೇಟಿಂಗ್ ಏಜೆಂಟ್ ಜೊತೆ ಟ್ರೀಟ್ ಮಾಡಿದಾಗ ನಮಗೆ ಕ್ಲೋರೋ ಆಲ್ಕೇನ್ ಬರುತ್ತೆ. ಸ್ಪೆಷಲಿ ಈ ಥಯೋನಿಲ್ ಕ್ಲೋರೈಡ್ ಯೂಸ್ ಮಾಡಿದಾಗ ಈ ರಿಯಾಕ್ಷನ್ನ ಡಾರ್ಝನ್ ಸಿಂಥಸಿಸ್ ಅಂತ ಹೇಳ್ತೀವಿ. ಇದರೊಳಗಡೆ ಪ್ಯೂರ್ ಕ್ಲೋರೋ ಆಲ್ಕೇನ್ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಇನ್ನೆರಡು ಪ್ರಾಡಕ್ಟ್ಸ್ ಗ್ಯಾಸ್ ಇರೋದ್ರಿಂದ ಅವು ಎಸ್ಕೇಪ್ ಆಗಿಬಿಟ್ಟು ನಮಗೆ ಪ್ಯೂರ್ ಕ್ಲೋರೋ ಆಲ್ಕೇನ್ ಬರುತ್ತೆ. ಬ್ರೋಮೋ ಆಲ್ಕೇನ್ನೇ ಬೇಕು ಅಂತ ಹೇಳಿದ್ರೆ ಬೋರೋಡೀನ್ ಹನ್ಸ್ಡಿಕರ್ ರಿಯಾಕ್ಷನ್ ಅಂತ ಇದೆ. ಬೋರೋಡೀನ್ ಹನ್ಸ್ಡಿಕರ್ ರಿಯಾಕ್ಷನ್ನಲ್ಲಿ ಸಿಲ್ವರ್ ಸಾಲ್ಟ್ ಆಫ್ ಎ ಕಾರ್ಬಾಕ್ಸಿ ಆಸಿಡ್ ಟ್ರೀಟೆಡ್ ವಿತ್ ಬ್ರೋಮಿನ್ ಇನ್ CCl4 ಇದು ಆ್ಯಕ್ಚುಲಿ ಡಿಕಾರ್ಬಾಕ್ಸಿಲೇಷನ್ ಆಗುತ್ತೆ. ಫ್ರೀ ರಾಡಿಕಲ್ ಮೆಕ್ಯಾನಿಸಮ್ ಕೂಡ ಇದೆ. ಇದರೊಳಗಡೆ ನಮಗೆ ಬ್ರೋಮೋ ಆಲ್ಕೇನ್ ಬರುತ್ತೆ. ಬಟ್ ಹನ್ಸ್ಡಿಕರ್ ರಿಯಾಕ್ಷನಲ್ಲಿ ಐಡೋ ಆಲ್ಕೇನ್ ಬರಲ್ಲ. ಈ ರಿಯಾಕ್ಷನಲ್ಲಿ ನಮಗೆ ಎಸ್ಟರ್ ಬಂದ್ಬಿಡುತ್ತೆ. ಅದು ಲಿಮಿಟೇಷನ್ ಆಫ್ ಬೋರೋಡೀನ್ ಹುನ್ಸ್ಡಿಕರ್ ರಿಯಾಕ್ಷನ್ ನಾವು ತಿಳ್ಕೋಬೇಕು. ಮತ್ತೊಂದು ಮೆಥಡ್ ಏನಪ್ಪ ಅಂತ ಹೇಳಿದ್ರೆ ಈ ಆಲ್ಕೀನ್ಸ್ಗೆ ನಾವು ಹೈಡ್ರೋಜನ್ ಕ್ಲೋರೈಡ್, ಹೈಡ್ರೋಜನ್ ಬ್ರೋಮೈಡ್, ಹೈಡ್ರೋಜನ್ ಐಡೈಡ್ ಆ್ಯಡ್ ಮಾಡಿದಾಗ ಡಬಲ್ ಬಾಂಡ್ಗೆ ಅಡಿಷನ್ ಆಗಿಬಿಟ್ಟಿದ್ದೇನೆ ನಮಗೆ ಕ್ಲೋರೋ ಆಲ್ಕೇನ್, ಬ್ರೋಮೋ ಆಲ್ಕೇನ್, ಐಡೋ ಆಲ್ಕೇನ್ಸ್ ಬರುತ್ತೆ. ನೆಕ್ಸ್ಟ್ ನಮಗೆ ಹ್ಯಾಲೋ ಆರಿನ್ಸ್ ಬೇಕು ಅಂತ ಹೇಳಿದ್ರೆ ಬೆನ್ಸಿನ್ನಲ್ಲಿ ಹೈಡ್ರೋಜನ್ ಆಟಮನ್ನು ತೆಗೆದು ಒಂದು ಹ್ಯಾಲೋಜನ್ ಆಟಮ್ ಇಂಟ್ರೊಡ್ಯೂಸ್ ಮಾಡಬೇಕಾಗತ್ತೆ. ಇದು ಕ್ಲೋರಿನ್ ಬೇಕಾದ್ರೂ ಆಗ್ಬೋದು, ಬ್ರೋಮಿನ್ ಆಗ್ಬೋದು, ಐಡಿನ್ ಆಗ್ಬೋದು. ಇದಕ್ಕೆ ಕೆಲವು ಕ್ಯಾಟ್ಲಿಸ್ಟ್ ಯೂಸ್ ಮಾಡ್ತೀವಿ. ಇದನ್ನು ಹ್ಯಾಲೋಜನ್ ಕ್ಯಾರಿಯರ್ ಕ್ಯಾಟ್ಲಿಸ್ಟ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಬೆನ್ಸಿನ್ ಟ್ರೀಟೆಡ್ ವಿತ್ ಕ್ಲೋರಿನ್ ಇನ್ ಪ್ರೆಸೆನ್ಸ್ ಆಫ್ ಹ್ಯಾಲೋಜನ್ ಕ್ಯಾರಿಯರ್ ಕ್ಯಾಟ್ಲಿಸ್ಟ್ ಅದು ಯಾವುದು ಅಂತ ಹೇಳಿದ್ರೆ ರೆಡ್ ಫಾಸ್ಫರಸ್ ಆಗ್ಬೋದು, ಐರನ್ ಆಗ್ಬೋದು, ಫೆರಿಕ್ ಕ್ಲೋರೈಡ್ ಆಗ್ಬೋದು, ಐರನ್ ಫೈಲಿಂಗ್ಸ್ ಆಗ್ಬೋದು. ಇವುಗಳನ್ನ ಹಾಕಿದಾಗ ಸಬ್ಸ್ಟಿಟ್ಯೂಷನ್ ಆಗುತ್ತೆ. ಬೆನ್ಸಿನ್ನಲ್ಲಿ ಒಂದು ಹೈಡ್ರೋಜನ್ ಆಟಮ್ಮು ರೀಪ್ಲೇಸ್ ಆಗಿ ಒಂದು ಕ್ಲೋರಿನ್ ಆಟಮ್ ಬರುತ್ತೆ, ನಮಗೆ ಕ್ಲೋರೋಬೆನ್ಸಿನ್ ಬರುತ್ತೆ. ಇನ್ನೊಂದು ಮೆಥಡ್ ಏನು ಅಂತ ಹೇಳಿದ್ರೆ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಅಂತ ಇದೆ. ಈ ರಿಯಾಕ್ಷನಲ್ಲಿ ಬೆನ್ಸಿನ್ ಡೈಸೋನಿಯಂ ಕ್ಲೋರೈಡ್ ತೊಗೊಂಡು ಅದನ್ನು ಕ್ಯುಪ್ರಸ್ ಕ್ಲೋರೈಡ್ ಇನ್ ಕಾನ್ಸಂಟ್ರೇಟೆಡ್ HCl ಜೊತೆ ಹೀಟ್ ಮಾಡಿದಾಗ ಕ್ಲೋರೋಬೆನ್ಸಿನ್ ಬರುತ್ತೆ. ಇದೇ ಥರ CuBr ಇನ್ HBr ಯೂಸ್ ಮಾಡಿದ್ರೆ ಬ್ರೋಮೋಬೆನ್ಸಿನ್ ಬರುತ್ತೆ. Ki ಜೊತೆ ಹೀಟ್ ಮಾಡಿದಾಗ ನಮಗೆ ಐಡೋಬೆನ್ಸಿನ್ ಬರುತ್ತೆ. ಕ್ಲೋರೋಬೆನ್ಸಿನ್ ಸ್ಪೆಷಲಿ ಒಂದು ಇಂಡಸ್ಟ್ರಿಯಲ್ ಮೆಥಡ್ ಇದೆ, ರಾಶಿಕ್ಸ್ ಪ್ರೋಸೆಸ್ ಅಂತ ಕರಿತೀವಿ. ಇದರೊಳಗಡೆ ಬೆನ್ಸಿನ್ ವೇಪರ್ಸ್, ಆಕ್ಸಿಜನ್, ಡ್ರೈ HCl ಗ್ಯಾಸ್ ಇವನ್ನೆಲ್ಲ ಕ್ಯುಪ್ರಿಕ್ ಕ್ಲೋರೈಡ್ ಕ್ಯಾಟ್ಲಿಸ್ಟ್ ಮೇಲೆ ಹೀಟ್ ಮಾಡಿ 300 ಡಿಗ್ರಿ ಮೇಂಟೈನ್ ಮಾಡಿದಾಗ ಕ್ಲೋರೋಬೆನ್ಸಿನ್ ಬರುತ್ತೆ. ಈಗ ಇವುಗಳ ಪ್ರಾಪರ್ಟೀಸ್ ನೋಡ್ಕೋಬೇಕು ಅಂತ ಹೇಳಿದ್ರೆ ಫಸ್ಟು ಹ್ಯಾಲೋ ಆಲ್ಕೇನ್ಸ್ನಲ್ಲಿ ಈ ಹ್ಯಾಲೋಜನ್ ಆಟಮ್ನ ರೀಪ್ಲೇಸ್ ಮಾಡ್ಬೋದು. ಯಾತ್ರಿಂದ ರೀಪ್ಲೇಸ್ ಮಾಡ್ಬೋದು? ನ್ಯೂಕ್ಲಿಯೋಫೈಲ್ಸಿಂದ ರೀಪ್ಲೇಸ್ ಮಾಡ್ಬೋದು. ನ್ಯೂಕ್ಲಿಯೋಫೈಲ್ಸ್ ಯಾವುದು ಮಕ್ಕಳೇ ನೀವು ನೋಡಿದ್ರೆ OH ಮೈನಸ್ ನ್ಯೂಕ್ಲಿಯೋಫೈಲ್ ಆಗುತ್ತೆ, CN ಮೈನಸ್ ನ್ಯೂಕ್ಲಿಯೋಫೈಲ್ ಆಗುತ್ತೆ, NH2 ಮೈನಸ್ ನ್ಯೂಕ್ಲಿಯೋಫೈಲ್ ಆಗುತ್ತೆ, OC2H5 ನ್ಯೂಕ್ಲಿಯೋಫೈಲ್ ಆಗುತ್ತೆ, COOR ಮೈನಸ್ ಕೂಡ ನ್ಯೂಕ್ಲಿಯೋಫೈಲ್ ಆಗುತ್ತೆ. ಸೊ ಇಲ್ಲಿ ಹ್ಯಾಲೋಜನ್ ಆಟಮ್ ತೆಗೆದು ಬೇರೆ ಯಾವ ನ್ಯೂಕ್ಲಿಯೋಫೈಲು ಇದ್ರ ಮೇಲೆ ಹಾಕಿದಾಗ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಆಗುತ್ತೆ. ಇವುಗಳನ್ನು ನಾವು ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಿ. ಇವುಗಳ ಮೇಲೆ ಕ್ವಶನ್ಸು ಇರುತ್ತೆ ತಮಗೆ. ಇದಾದ ನಂತರ ಈ ಆಲ್ಕೈಲ್ ಹ್ಯಾಲೈಡ್ನಲ್ಲಿ ಈ ಹೈಡ್ರೋಜನ್ ಹ್ಯಾಲೋಜನ್ನ ತೆಗಿಬೋದು. ಇದನ್ನು ಡಿಹೈಡ್ರೋ ಹ್ಯಾಲೋಜಿನೇಷನ್ ಅಥವಾ ಎಲಿಮಿನೇಷನ್ ರಿಯಾಕ್ಷನ್ ಅಂತ ಕರೀತಾರೆ. ಈ ಎಲಿಮಿನೇಷನ್ ರಿಯಾಕ್ಷನ್ಗೆ ನಮಗೆ ಸ್ಟ್ರಾಂಗ್ ಬೇಸ್ ಬೇಕಾಗುತ್ತೆ. ಈ ಸ್ಟ್ರಾಂಗ್ ಬೇಸ್ ಯಾವುದು ಅಂತ ಹೇಳಿದ್ರೆ ಈ ಲೂಯಿಸ್ ಬೇಸ್ ಯೂಸ್ ಮಾಡ್ತೀವಿ ಇಲ್ಲಿ.
ಫಾರ್ ಎಕ್ಸಾಂಪಲ್ ಈಗ NaOH KOH ಹಾಕಿದ್ರೆ ಇಲ್ಲಿ KOH ಇಸ್ ಸ್ಟ್ರಾಂಗರ್ ದ್ಯಾನ್ NaOH, ಅದರಿಂದ KOH ಹಾಕ್ಬೋದು ಅಂತ ಹುಡುಗರು ಅನ್ಕೋಬೋದು. ಬಟ್ ಲೂಯಿಸ್ ಬೇಸ್ ಬೇಕು ಅಂತ ಹೇಳಿದ್ರೆ ನಾನು ಯೂಸ್ ಮಾಡಬೇಕಾಗಿರೋದು C2H5O ಮೈನಸ್ ಬೇಕು. ದಟ್ಸ್ ಎ ಸ್ಟ್ರಾಂಗ್ ಬೇಸ್ ಆ್ಯಂಡ್ ಆಲ್ಸೋ ಎ ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್. ಇಲ್ಲಿ ಯಾಕೆ ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ ಆಗುತ್ತೆ ಅಂತ ಹೇಳಿದ್ರೆ ಅದು ಆ ನ್ಯೂಕ್ಲಿಯಸ್ನ ಅಟ್ಯಾಕ್ ಮಾಡಿಕೊಂಡು ಸಬ್ಸ್ಟಿಟ್ಯೂಟ್ ರಿಯಾಕ್ಷನ್ ಕೂಡ ಮಾಡುತ್ತೆ ಅಲ್ಲಿ. ಸೊ ಇಲ್ಲಿ ಸ್ಟೀರಿಕಲಿ ಹಿಂಡರ್ಡ್ ಬೇಸ್ ಯೂಸ್ ಮಾಡಿದ್ರೆ, ಸ್ಟೀರಿಕಲಿ ಹಿಂಡರ್ಡ್ ಬೇಸ್ ಅಂತ ಹೇಳಿದ್ರೆ ಈ ಬೇಸ್ಗೆ ತುಂಬ ದೊಡ್ಡ ಸ್ಟ್ರಕ್ಚರ್ ಇರುತ್ತೆ. ಎಕ್ಸಾಂಪಲ್ ಪೊಟ್ಯಾಷಿಯಮ್ ಟರ್ಷರಿ ಬ್ಯೂಟಾಕ್ಸೈಡ್. ಆ ಪೊಟ್ಯಾಷಿಯಮ್ ಟರ್ಷರಿ ಬ್ಯೂಟಾಕ್ಸೈಡ್ ಯೂಸ್ ಮಾಡಿದಾಗ ಅದು ದೊಡ್ಡ ಮಾಲಿಕ್ಯೂಲು. ಸೊ ಇವುಗಳನ್ನು ಯೂಸ್ ಮಾಡಿದಾಗ ಡಿಹೈಡ್ರೋಹ್ಯಾಲಜಿನೇಷನ್ ಆಗುತ್ತೆ ಆ್ಯಂಡ್ ದಿ ಪ್ರಾಡಕ್ಟ್ ಫಾರ್ಮ್ ವಿಲ್ ಬಿ ಲೆಸ್ ಆಲ್ಕೈಲ್ ಸಬ್ಸ್ಟಿಟ್ಯೂಟೆಡ್. ಇದು ನಾವು ಸೇಜಫ್ ರೂಲ್ ಅಂದ್ಬಿಟ್ಟಿದ್ದೇನೆ ಅಂತ ಪಾಠದಲ್ಲಿ ಕಲ್ತಿರ್ತೀವಿ. ಏನು ಸೇಜಫ್ ರೂಲ್ ಏನು ಹೇಳುತ್ತೆ? ಡ್ಯೂರಿಂಗ್ ದಿ ಡಿಹೈಡ್ರೋಹ್ಯಾಲಜಿನೇಷನ್ ರಿಯಾಕ್ಷನ್ more alkyl substituted alkene is formed. ಬಟ್ ಇಲ್ಲಿ ಅದನ್ನು ನಾವು ಜ್ಞಾಪಕ ಇಟ್ಕೋಬೇಕು ಅಂತ ಹೇಳಿದ್ರೆ ಅದು ಯಾವ ಬೇಸ್ ಯೂಸ್ ಮಾಡಿದಾಗ ಅಂದ್ಬಿಟ್ಟಿದ್ದಾನೆ ಅಂತ. ಈಗ C2H5O ಮೈನಸ್ ಯೂಸ್ ಮಾಡಿದ್ರೆ ಸೇಜಫ್ ರೂಲ್ ಫಾಲೋ ಆಗುತ್ತೆ. ಅದೇ ಸ್ಟೀರಿಕಲಿ ಹಿಂಡರ್ಡ್ ಬೇಸ್, ಸ್ಟೀರಿಕಲಿ ಹಿಂಡರ್ಡ್ ಅಂತ ಹೇಳಿದ್ರೆ ದೊಡ್ಡ ಗ್ರೂಪ್ ಇರೋ ಥರದ್ದು, ಪೊಟ್ಯಾಷಿಯಮ್ ಟರ್ಷರಿ ಬ್ಯೂಟಾಕ್ಸೈಡ್ ಯೂಸ್ ಮಾಡಿದಾಗ ನಮಗೆ ಎಗೇನ್ಸ್ಟ್ ಸೇಜಫ್ ರೂಲ್ ಪ್ರಾಡಕ್ಟ್ ಬರುತ್ತೆ. ಇದನ್ನು ಹಾಫ್ಮನ್ ಪ್ರಾಡಕ್ಟ್ ಅಂತ ಕರೀತಾರೆ. ಎಲಿಮಿನೇಷನ್ ಅಥವಾ ಡಿಹೈಡ್ರೋಹ್ಯಾಲಜಿನೇಷನ್ ರಿಯಾಕ್ಷನ್ನು 4 ಎಕ್ಸಾಂಪಲ್ಗಳು ಬೋರ್ಡ್ ಮೇಲೆ ಬರೆದು ತೋರಿಸಿದೆ. ಫಸ್ಟ್ರಲ್ಲಿ ಈಥೈಲ್ ಬ್ರೋಮೈಡ್ ಹೀಟೆಡ್ ವಿತ್ ಆಲ್ಕೋಹಾಲಿಕ್ KOH, ಪ್ರಾಡಕ್ಟ್ ಬಂದಿರೋದು ಡೈಈಥೈಲ್ ಈಥರ್. ಅದೇ ರಿಯಾಕ್ಷನ್ ಎರಡನೇ ಸತಿ ಬರೆದಾಗ ಈಥೀನ್ ಅನ್ನೋ ಪ್ರಾಡಕ್ಟ್ ಕೂಡ ಬಂದಿದೆ. ಇದು ಯಾಕೆ ಎರಡೆರಡು ಪ್ರಾಡಕ್ಟ್ ಬರ್ತಾ ಇದೆ ಈ ರಿಯಾಕ್ಷನಲ್ಲಿ ಅಂತ ಹೇಳಿದ್ರೆ, ಮೊದಲನೇ ರಿಯಾಕ್ಷನಲ್ಲಿ ಡಿಹೈಡ್ರೋಹ್ಯಾಲಜಿನೇಷನ್ ಆಗಿಲ್ಲ, ಸಬ್ಸ್ಟಿಟ್ಯೂಷನ್ ಆಗಿದೆ. ಅಲ್ಲಿ ಆ BR ಬದಲು OC2H5 ಬಂದು ಆ ಜಾಗದಲ್ಲಿ ಕೂತ್ಕೊಂಡಿದೆ. ಈಗ ಪೊಟ್ಯಾಷಿಯಮ್ ಈಥಾಕ್ಸೈಡ್ ಯೂಸ್ ಮಾಡಿದಾಗ ಇಟ್ ಈಸ್ ಎ ಸ್ಟ್ರಾಂಗರ್ ನ್ಯೂಕ್ಲಿಯೋಫೈಲ್ ದ್ಯಾನ್ ಎ ಬೇಸ್. ಸೊ ಹೀಗಾಗಿ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಗೆ ಸೇರ್ಕೊಂಡ್ಬಿಡುತ್ತೆ. ನಮಗೆ ಡೈಈಥೈಲ್ ಈಥರ್ 95% ಪ್ರಾಡಕ್ಟ್ ಬರ್ತಾ ಇದೆ, 5% ಓನ್ಲಿ ಈಥೀನ್ ವಿಲ್ ಕಮ್. ಸೊ ಹಾಗಾಗಿ ಈ ರಿಯಾಕ್ಷನ್ ಕೇಳಿದಾಗ ಮೇಜರ್ ಪ್ರಾಡಕ್ಟ್ ಬರೋದು ನಮಗೆ ಡೈಈಥೈಲ್ ಈಥರ್ ಒಂದೇ. ನಾನು ತಾನೇ ಹೇಳಿದೆ ತಮಗೆ, ಇದರೊಳಗಡೆ ಎಲಿಮಿನೇಷನ್ ರಿಯಾಕ್ಷನಲ್ಲಿ ನಾವು ಬೇಸ್ ಚೇಂಜ್ ಮಾಡಿದ್ರೆ ಬೇರೆ ಥರ ಪ್ರಾಡಕ್ಟ್ಸ್ಗಳು ಬರುತ್ತೆ. ಇಲ್ಲಿ ನೋಡೋಣ. ಈಗ 2-ಕ್ಲೋರೋಬ್ಯೂಟೇನ್, ಇದು 2-ಕ್ಲೋರೋಬ್ಯೂಟೇನ್. ಒಂದರಲ್ಲಿ ಆಲ್ಕೋಹಾಲಿಕ್ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಜೊತೆ ಹೀಟ್ ಮಾಡಿದಾಗ ನನಗೆ 2-ಬ್ಯೂಟೀನ್ ಬಂದಿದೆ. ಅದೇ ರಿಯಾಕ್ಷನ್ ನಾನು ತಿರ್ಗಾ ಪೊಟ್ಯಾಷಿಯಮ್ ಟರ್ಷರಿ ಬ್ಯೂಟಾಕ್ಸೈಡ್ ಜೊತೆ ಹೀಟ್ ಮಾಡಿದಾಗ 1-ಬ್ಯೂಟೀನ್ ಬಂದಿದೆ. ಇದು ಹೆಂಗೆ ಪ್ರಾಡಕ್ಟ್ಗಳೇ ಚೇಂಜ್ ಆಗಿಬಿಟ್ಟಿವೆ, ಇಲ್ಲಿ ಪೊಸಿಷನ್ ಆಫ್ ಡಬಲ್ ಬಾಂಡ್ ಶಿಫ್ಟ್ ಆಗಿಬಿಟ್ಟಿದೆ ಅಂತಂದರೆ ಇದರೊಳಗಡೆ ನಮಗೆ ಈ ಪ್ರಾಡಕ್ಟ್ ಬಂದಿರೋದು ಅಕಾರ್ಡಿಂಗ್ ಟು ಸೇಜಫ್ ರೂಲ್ ಅಂದ್ಬಿಟ್ಟಿದ್ದೇನೆ ಅಂತ. ಡ್ಯೂರಿಂಗ್ ಎಲಿಮಿನೇಷನ್ ರಿಯಾಕ್ಷನ್ ದಿ ಆಲ್ಕೀನ್ ಫಾರ್ಮ್ ಈಸ್ ಮೋರ್ ಆಲ್ಕೈಲೇಟೆಡ್ ಆರ್ ಮೋರ್ ಆಲ್ಕೈಲ್ ಸಬ್ಸ್ಟಿಟ್ಯೂಟೆಡ್ ಆಲ್ಕೀನ್ ಈಸ್ ಫಾರ್ಮ್. ಸೊ ಇಲ್ಲಿ ನೋಡಿ, ಇಲ್ಲೊಂದು ಮೀಥೈಲ್ ಗ್ರೂಪ್ ಇದೆ, ಅಲ್ಲೊಂದು ಮೀಥೈಲ್ ಗ್ರೂಪ್ ಇದೆ, ಆದ್ದರಿಂದ ಮೋರ್ ಆಲ್ಕೈಲ್ ಸಬ್ಸ್ಟಿಟ್ಯೂಟೆಡ್, ದೇರ್ ಫೋರ್ ದಿಸ್ ಈಸ್ ಅಕಾರ್ಡಿಂಗ್ ಟು ಸೇಜಫ್ ರೂಲ್. ಬಟ್ ಇಲ್ಲಿ ಬೇಸ್ನ ಚೇಂಜ್ ಮಾಡಿದಾಗ ಪೊಟ್ಯಾಷಿಯಮ್ ಟರ್ಷರಿ ಬ್ಯೂಟಾಕ್ಸೈಡ್ ಇದು ಸ್ವಲ್ಪ ದೊಡ್ಡ ಬೇಸ್ ಆಯಿತು ಅದು. ಸೊ ಇದನ್ನು ಯೂಸ್ ಮಾಡಿದಾಗ ಇದನ್ನು ಸ್ಟೀರಿಕಲಿ ಹಿಂಡರ್ಡ್ ಬೇಸ್ ಅಂತಲೇ ಕರಿತೀವಿ ನಾವು. ಇದನ್ನು ಯೂಸ್ ಮಾಡಿದಾಗ ನಮಗೆ ಪ್ರಾಡಕ್ಟ್ ಬರ್ತಾ ಇರೋದು ಬೇರೆ ಬರ್ತಾ ಇದೆ. ಸೊ ಇದು ಎಗೇನ್ಸ್ಟ್ ದಿ ಸೇಜಫ್ ರೂಲ್. ಇನ್ ಫ್ಯಾಕ್ಟ್ ದಿ ಪ್ರಾಡಕ್ಟ್ ಈಸ್ ಕಾಲ್ಡ್ ಹಾಫ್ಮನ್ ಪ್ರಾಡಕ್ಟ್ ಅಂದ್ಬಿಟ್ಟಿದ್ದೇನೆ ಅಂತ. ಸೊ ಇಲ್ಲಿ 1-ಬ್ಯೂಟೀನ್ ಬಂದಿದೆ. ಸೊ ಎಲಿಮಿನೇಷನ್ ರಿಯಾಕ್ಷನ್ ಡಿಪೆಂಡ್ಸ್ ಅಪಾನ್ ದಿ ಟೈಪ್ ಆಫ್ ಬೇಸ್ ಯೂಸ್ಡ್ ಇನ್ ದಿ ರಿಯಾಕ್ಷನ್. ಈಗ ಕೆಲವು CET-ನಲ್ಲಿ ಬರುವಂಥ ಪ್ರಶ್ನೆಗಳ ಮಾದರಿಯನ್ನು ನಾವು ಡಿಸ್ಕಸ್ ಮಾಡೋಣ. ಒಂದು, ಎಲಿಮಿನೇಷನ್ ಕಾನ್ಸೆಪ್ಟ್ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬಂದಿವೆ. ಈಗ ಒಂದು ಪ್ರಶ್ನೆ ನಾನು ತಗೊಳ್ತಾ ಇದ್ದೀನಿ, ಅದನ್ನು ತಾವು ನೋಡ್ತಾ ಇದ್ದೀರಾ. ವೆನ್ 2-ಬ್ರೋಮೋಪೆಂಟೇನ್ ಹೀಟೆಡ್ ವಿತ್
ಆಲ್ಕೋಹಾಲಿಕ್ KOH, ದಿ ಪ್ರಾಡಕ್ಟ್ ಫಾರಮ್ ಅಂತ ಹಾಕ್ಬಿಟ್ಟು ಅಲ್ಲಿ ಕೊಟ್ಟಿದ್ದಾರೆ. ಎ 1 ಪೆಂಟೀನ್, ಬಿ ಸಿಸ್ 2 ಪೆಂಟೀನ್, ಸಿ ಟ್ರಾನ್ಸ್ 2 ಪೆಂಟೀನ್, ಡಿ 2 ಈಥಾಕ್ಸಿ ಪೆಂಟೇನ್. ಆಲ್ಕೋಹಾಲಿಕ್ KOH ಯೂಸ್ ಮಾಡಿದಾಗ ರಿಯಾಕ್ಷನ್ನು ಡಿಹೈಡ್ರೋ ಹ್ಯಾಲೋಜಿನೇಷನ್ ಮಟ್ಟಿಗೆ ಆಗೋದು. ಆ್ಯಂಡ್ ನಮಗೆ ಗೊತ್ತಿದೆ ಡಿಹೈಡ್ರೋ ಹ್ಯಾಲೋಜಿನೇಷನ್ ಆದಮೇಲೆ ಪ್ರಾಡಕ್ಟ್ ಬರೋದು ಆಲ್ಕೀನ್ ಮಟ್ಟಿಗೆ ಸಾಧ್ಯ. ಸೊ ಇದರಲ್ಲಿ ನೋಡ್ಕೊಳ್ಳಿ ಆಲ್ಕೀನ್ ಯಾವುದಿದೆ ನೋಡ್ಕೊಳ್ಳಿ. ಸೊ ಒಂದು ಎ 1 ಪೆಂಟೀನ್ ಇಸ್ ಅ ಆಲ್ಕೀನ್, ಬಿ ಸಿಸ್ 2 ಪೆಂಟೀನ್ ಇಸ್ ಅ ಆಲ್ಕೀನ್, ಮೂರನೇದು ಟ್ರಾನ್ಸ್ 2 ಪೆಂಟೀನ್ ಸಿ ಅದು ಆಲ್ಕೀನು. ಹಾಗಾಗ್ಬಿಟ್ಟು ಡಿ ಆಪ್ಷನ್ನು ಅಲ್ಲಿ ಸರಿ ಹೋಗಲ್ಲ. ಯಾಕೆಂದರೆ ಡಿಹೈಡ್ರೋ ಹ್ಯಾಲೋಜಿನೇಷನಲ್ಲಿ ನಮಗೆ ಬರಬೇಕಾಗಿರೋದು ಆಲ್ಕೀನ್ ಒಂದೇ. ನೀವು ಅದನ್ನು ಎಲಿಮಿನೇಟ್ ಮಾಡ್ಕೋಬೋದು. ಈಗ ನೆಕ್ಸ್ಟು ಪೆಂಟೀನ್ ಬರಬೇಕು ಅಂತ ಹೇಳಿದಾಗ ನೀವು ಇದನ್ನು ಸೇಜಫ್ ರೂಲ್ ಕಲ್ತಿರ್ತೀರಾ, ಅದನ್ನು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಸೇಜಫ್ ರೂಲ್ ಪ್ರಕಾರ ಡಿಹೈಡ್ರೋ ಹ್ಯಾಲೋಜಿನೇಷನ್ ಆದಮೇಲೆ ಮೋರ್ ಆಲ್ಕೈಲೇಟೆಡ್ ಆಲ್ಕೀನ್ ಈಸ್ ಫಾರಮ್ಡ್. ಇಲ್ಲಿ 1 ಪೆಂಟೀನ್ ಈಸ್ ಲೆಸ್ ಆಲ್ಕೈಲೇಟೆಡ್, 2 ಪೆಂಟೀನ್ ಈಸ್ ಮೋರ್ ಆಲ್ಕೈಲೇಟೆಡ್. ಹಾಗಾಗ್ಬಿಟ್ಟು 2 ಪೆಂಟೀನ್ ಮಸ್ಟ್ ಬಿ ದಿ ಪ್ರಾಡಕ್ಟ್ ಫಾರಮ್. ಓಕೆ, ಹಾಗಾಗಿ ನಾವು ಏನು ಕೂಡ ಎಲಿಮಿನೇಟ್ ಮಾಡಿಬಿಟ್ವಿ. ಈಗ ನಮಗಿರೋದು ಆಪ್ಷನಲ್ಲಿ ಬಿ ಆ್ಯಂಡ್ ಸಿ ಇದೆ. ಸೊ 2 ಪೆಂಟೀನ್ ಇಸ್ ದಿ ಪ್ರಾಡಕ್ಟ್ ಫಾರಮ್. ಬಟ್ ಎಲಿಮಿನೇಷನ್ ರಿಯಾಕ್ಷನ್ ಆದಾಗ ಆಲ್ಕೀನ್ನಲ್ಲಿ ಸ್ಟೆಬಿಲಿಟಿ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ತಾವು ಐಸೋಮೆರಿಸಮ್ನಲ್ಲಿ ಕಲ್ತಿರ್ತೀರಾ, ಟ್ರಾನ್ಸ್ ಫಾರಮ್ ಈಸ್ ಮೋರ್ ಸ್ಟೇಬಲ್ ದ್ಯಾನ್ ದಿ ಸಿಸ್ ಫಾರಮ್. ಸೊ ಹಾಗಾಗಿ ಟ್ರಾನ್ಸ್ 2 ಪೆಂಟೀನ್ ಈಸ್ ದಿ ಪ್ರಾಡಕ್ಟ್ ಫಾರಮ್ ಇನ್ ದಿಸ್ ರಿಯಾಕ್ಷನ್ ಆ್ಯಂಡ್ ಸಿ ಈಸ್ ದಿ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ. The yield of chlorobenzene obtained by the reaction of phenol with PCl5 is less due to the formation of A. Parachlorophenol, B. Orthochlorophenol, C. POCl3, D. Triphenyl phosphate. ಈ ರಿಯಾಕ್ಷನ್ನು ಫಿನಾಲ್ನಲ್ಲಿ ಮೆಥಡ್ ಆಫ್ ಪ್ರಿಪರೇಷನ್ ಆಫ್ ಕ್ಲೋರೋಬೆನ್ಸಿನ್ಗೆ ನಾವು ಲಿಂಕ್ ಮಾಡ್ತೀವಿ. ಕ್ಲೋರೋಬೆನ್ಸಿನ್ ಒನ್ ಆಫ್ ದಿ ಮೆಥಡ್ಸ್ ಕುಡ್ ಬಿ phenol treated with PCl5. The products formed are chlorobenzene and inorganic product POCl3 and HCl. ಸೊ ಇಲ್ಲಿ ಈಲ್ಡ್ ಪ್ರಕಾರ ನೋಡ್ತು ಅಂತ ಹೇಳಿದ್ರೆ 5 to 7% ಮಟ್ಟಿಗೆ ಕ್ಲೋರೋಬೆನ್ಸಿನ್ ಬರ್ತಾ ಇದೆ. ಯಾಕೆ ಹಂಗಾಗ್ತಾ ಇದೆ? ನಮ್ಮಲ್ಲಿ ಇನಾರ್ಗ್ಯಾನಿಕ್ ಪ್ರಾಡಕ್ಟ್ ಬಂದಿರೋದು POCl3 ಅಂತ ಒಂದಿದೆ, ಫಾಸ್ಫರಸ್ ಟ್ರೈಕ್ಲೋರೈಡ್ ಅಂತ ಕರಿತೀವಿ. ಆ ಫಾಸ್ಫರಸ್ ಟ್ರೈಕ್ಲೋರೈಡ್ ಅಥವಾ POCl3 ಬಂದಿರೋದು ಫರ್ದರ್ ರಿಯಾಕ್ಟ್ಸ್ ವಿತ್ ಫಿನಾಲ್ ಇನ್ ದಿಸ್ ರಿಯಾಕ್ಷನ್. ಸೊ ಹೀಗಾಗಿ ನಮಗೆ ಫೈನಲ್ ಪ್ರಾಡಕ್ಟ್ ಬರೋದಲ್ಲಿ ಟ್ರೈಫಿನೈಲ್ ಫಾಸ್ಫೇಟ್ ಆಗುತ್ತೆ. ಸೊ ಟ್ರೈಫಿನೈಲ್ ಫಾಸ್ಫೇಟ್ ಆಪ್ಷನ್ ವಿಲ್ ಬಿ ಡಿ. ಈಗ ಆರ್ಥೋಕ್ಲೋರೋ ಪ್ಯಾರಾಕ್ಲೋರೋಫಿನಾಲ್ ಇವು ಯಾಕೆ ಬರಲ್ಲ ಅಂತ ಹೇಳಿದ್ರೆ ಇವು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಿರುತ್ತವೆ. ಸೊ ನಾವು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇಲ್ಲಿ ಮಾಡ್ತಾ ಇಲ್ಲ PCl5ನಲ್ಲಿ. ಹಂಗಾಗ್ಬಿಟ್ಟಿದ್ದೇನೆ ಇದು ಇನಾರ್ಗ್ಯಾನಿಕ್ ಪ್ರಾಡಕ್ಟ್ ಆಯಿತು. POCl3 ನಾವು ಆರ್ಗ್ಯಾನಿಕ್ ರಿಯಾಕ್ಷನ್ ಡಿಸ್ಕಸ್ ಮಾಡ್ತಾ ಇರೋದ್ರಿಂದ ಇದನ್ನು ನೀವು ಸುಲಭವಾಗಿ ಎಲಿಮಿನೇಟ್ ಮಾಡಿಬಿಡ್ಬೋದು. ಸೊ ದಿ ಆನ್ಸರ್ ಹಿಯರ್ ಈಸ್ ಟ್ರೈಫಿನೈಲ್ ಫಾಸ್ಫೇಟ್ ಇಸ್ ದಿ ಆನ್ಸರ್ ಫಾರ್ ದಿಸ್. ಸೊ ಇರೋ ಫಿನಾಲ್ ಎಲ್ಲ POCl3 ಜೊತೆ ರಿಯಾಕ್ಟ್ ಆಗಿಬಿಟ್ಟು ಕೊನೆಗೆ ಟ್ರೈಫಿನೈಲ್ ಫಾಸ್ಫೇಟ್ ಬರ್ತಾ ಇರೋದ್ರಿಂದ ನಮಗಲ್ಲಿ ಫಿನಾಲ್ ಕಾನ್ಸಂಟ್ರೇಷನ್ನೇ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ಸ್ಮಾಲ್ ಅಮೌಂಟ್ ಆಫ್ ಕ್ಲೋರೋಬೆನ್ಸಿನ್ ಮಟ್ಟಿಗೆ ಬಂದಿರುತ್ತೆ ಈ ರಿಯಾಕ್ಷನ್ನಲ್ಲಿ. ವಿದ್ಯಾರ್ಥಿಗಳೇ, ನಮ್ಮ ಮುಂದಿನ ಪ್ರಶ್ನೆ ಈ ರೀತಿ ಇದೆ. ದಿ ಫ್ರಿಡಲ್-ಕ್ರಾಫ್ಟ್ಸ್ ರಿಯಾಕ್ಷನ್ ಆಫ್ N-propyl bromide with benzene in presence of anhydrous aluminum chloride gives option A N-propyl benzene, option B isopropyl benzene, option C styrene, option D 1,4-dipropyl benzene. ಫ್ರಿಡಲ್-ಕ್ರಾಫ್ಟ್ಸ್ ರಿಯಾಕ್ಷನ್ ಅಂತ ಹೇಳಿದ್ರೆ ಇದು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಇದರೊಳಗಡೆ ಎಲೆಕ್ಟ್ರೋಫೈಲ್ ಫಾರಮ್ ಆಗುತ್ತೆ. ಈ ಯಾವ ಎಲೆಕ್ಟ್ರೋಫೈಲ್ ಬರ್ತಾ ಇದೆ N-propyl bromide ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಜೊತೆ ರಿಯಾಕ್ಟ್ ಆದಾಗ ಅದನ್ನು ನಾನು ತೋರಿಸ್ತೀನಿ, ದಯವಿಟ್ಟು ನೋಡಿ ಇಲ್ಲಿ.
N-propyl bromide reacts with anhydrous aluminum chloride and it forms N-propyl carbocation, which is a primary carbocation. ನಮಗೆ ಸ್ಟೆಬಿಲಿಟಿ ಆಫ್ ದಿ ಕಾರ್ಬೋಕ್ಯಾಟಯಾನ್ ಗೊತ್ತಿರುತ್ತೆ. ಪ್ರೈಮರಿ ಕಾರ್ಬೋಕ್ಯಾಟಯಾನ್ಗಿಂತ ಸೆಕೆಂಡ್ರಿ ಕಾರ್ಬೋಕ್ಯಾಟಯಾನ್ ಇಸ್ ಮೋರ್ ಸ್ಟೇಬಲ್. ಹೀಗಾಗಿ ಈ ಕಾರ್ಬೋಕ್ಯಾಟಯಾನ್ ಬಂದಿರೋದು changes into secondary carbocation by molecular rearrangement. So this will change into secondary carbocation. The secondary carbocation now attacks benzene. As a result, the product formed will be isopropyl benzene. ಇದರೊಳಗೆ ನಾವು ತಿಳ್ಕೋಬೇಕಾಗಿರೋದು ಒಂದು ಸ್ಟೆಬಿಲಿಟಿ ಆಫ್ ದಿ ಕಾರ್ಬೋಕ್ಯಾಟಯಾನ್. ಇದು ಯಾಕೆ ಅಟ್ಯಾಕ್ ಆಗಲ್ಲ ಬೆನ್ಸಿನ್ ರಿಂಗ್ಗೆ ಅಂತ, ದಿಸ್ ಫಾರಮ್ ಬಟ್ ಇಮ್ಮಿಡಿಯೇಟ್ಲಿ ಚೇಂಜಸ್ ಇನ್ ಟು ಸೆಕೆಂಡ್ರಿ ಕಾರ್ಬೋಕ್ಯಾಟಯಾನ್ ವಿಚ್ ಇಸ್ ಮೋರ್ ಸ್ಟೇಬಲ್. ಹಾಗಾಗಿ ಈ ಎಲೆಕ್ಟ್ರೋಫೈಲ್ ಬೆನ್ಸಿನ್ ಅಟ್ಯಾಕ್ ಮಾಡಿ ನಮಗೆ ಐಸೋಪ್ರೋಪೈಲ್ ಬೆನ್ಸಿನ್ ಅಥವಾ ಕ್ಯುಮೀನ್ ಅಂತಲೂ ಕರೀತಾರೆ. ದಿಸ್ ವಿಲ್ ಬಿ ದಿ ಪ್ರಾಡಕ್ಟ್ ಫಾರಮ್. ಈ ಎನ್ ಪ್ರೊಪೈಲ್ ಬೆನ್ಸಿನ್ ಬರೋಕ್ಕೆ ಚಾನ್ಸ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಎಲೆಕ್ಟ್ರೋಫೈಲ್ ಹೆಚ್ಚಿಗೆ ಹೊತ್ತಿರೋದಿಲ್ಲ, ಇಮ್ಮಿಡಿಯೇಟ್ಲಿ ಚೇಂಜಸ್ ಇನ್ ಟು ದಿಸ್. ಆದ ಕಾರಣದಿಂದ ನಮಗೆ ಈ ಆಪ್ಷನ್ ಸಿಗೋದಿಲ್ಲ. ಸ್ಟೈರಿನ್ ಬರೋಕ್ಕೆ ಚಾನ್ಸ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಸೈಡ್ ಚೈನಲ್ಲಿರೋದು CH+CH2 ಸ್ಟೈರಿನ್ಗೆ ಬರಬೇಕು. ಆ ಕಾರಣದಿಂದ ಈ ರಿಯಾಕ್ಷನಲ್ಲಿ ಇದು ಮಿಸ್ಫಿಟ್. ಇದು ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೋಸ್ಕರ ಕೊಟ್ಟಿದ್ದಾರೆ. ಇದು ಬರೋಕ್ಕೆ ಚಾನ್ಸೇ ಇಲ್ಲ. ಡಿ ಆಪ್ಷನ್ 1,4-ಡೈಪ್ರೋಪೈಲ್ ಬೆನ್ಸಿನ್ ಬರಬೇಕು ಅಂತ ಹೇಳಿದ್ರೆ ಪೊಸಿಷನ್ 1 ಆ್ಯಂಡ್ ಪೊಸಿಷನ್ 4 ಎರಡರಲ್ಲೂ ಫ್ರಿಡಲ್ ಕ್ರಾಫ್ಟ್ಸ್ ರಿಯಾಕ್ಷನ್ ಆಗಬೇಕು. ಅದು ಆಗೋದಿಲ್ಲ. ಆಗ್ತಾ ಇರೋದು ಅಟ್ ಓನ್ಲಿ ಒನ್ ದಿಸ್ ಆರ್ಥೋ ಪೊಸಿಷನ್. ಸೊ ಹಾಗಾಗಿ ನಮಗೆ ಐಸೋಪ್ರೋಪೈಲ್ ಬೆನ್ಸಿನ್ ಅಥವಾ ಕ್ಯುಮೀನ್ ಇಸ್ ದಿ ಪ್ರಾಡಕ್ಟ್ ಫಾರಮ್ ಆ್ಯಂಡ್ ದಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಇಸ್ ಡಿ. ವಿದ್ಯಾರ್ಥಿಗಳೇ, ನಮ್ಮ ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ, ತಾವು ಗಮನಿಸ್ತಾ ಇದ್ದೀರಾ. CH3CH2I ಟ್ರೀಟೆಡ್ ವಿತ್ ಆಲ್ಕೋಹಾಲಿಕ್ KOH ಎಕ್ಸ್ ಅನ್ನೋ ಪ್ರಾಡಕ್ಟ್ ಬರ್ತಾ ಇದೆ. ಆ ಪ್ರಾಡಕ್ಟ್ ಎಕ್ಸನ್ನು ಬ್ರೋಮಿನ್ ಜೊತೆ ಟ್ರೀಟ್ ಮಾಡಿದ್ದಾರೆ. ವೈ ಅನ್ನೋ ಪ್ರಾಡಕ್ಟ್ ಬರುತ್ತೆ. ವೈ ಪ್ರಾಡಕ್ಟ್ನ ಆಲ್ಕೋಹಾಲಿಕ್ KCN ಜೊತೆ ಟ್ರೀಟ್ ಮಾಡಿದಾಗ ಝಡ್ ಬರ್ತಾ ಇದೆ. ಸೊ ಇದರಲ್ಲಿ ಝಡ್ ಯಾವುದು ಅಂತ ಕೇಳಿದ್ದಾರೆ. ಸೊ ಈ ಥರ ಪ್ರಶ್ನೆಗಳಿಗೆ ನಾವು ಸ್ಟೆಪ್ ಬೈ ಸ್ಟೆಪ್ ನೋಡ್ಕೋಬೇಕಾಗತ್ತೆ. ಈಥೈಲ್ ಅಯೋಡೈಡ್ ವಿತ್ ಆಲ್ಕೋಹಾಲಿಕ್ KOH ಅಂದರೆ ಡಿಹೈಡ್ರೋ ಹ್ಯಾಲೋಜಿನೇಷನ್ ರಿಯಾಕ್ಷನ್ ಆಗ್ತಾ ಇದೆ. ಎಲಿಮಿನೇಷನ್ ರಿಯಾಕ್ಷನ್ ಆಗುತ್ತೆ. ಇಲ್ಲಿ ಎಲಿಮಿನೇಷನ್ ರಿಯಾಕ್ಷನ್ ಆದಾಗ ನಮಗೆ ಬರೋದು ಈಥೀನ್. ಸೊ ಎಕ್ಸ್ ಈಥೀನ್ ಅಂತ ಇಟ್ಕೊಂಬೋಣ. ಅದು ಈಥೀನ್ನಲ್ಲಿ ಡಬಲ್ ಬಾಂಡ್ ಇದೆ, CH2 ಡಬಲ್ ಬಾಂಡ್ CH2. ಅದಕ್ಕೆ ಬ್ರೋಮಿನ್ ಮಾಲಿಕ್ಯೂಲ್ ಆ್ಯಡ್ ಆಗುತ್ತೆ. ಆವಾಗ ನಮಗೆ CH2Br-CH2Br ಅಥವಾ 1,2-ಡೈಬ್ರೋಮೋ ಈಥೇನ್ ಬರುತ್ತೆ. ಅದು ವೈ ಆಗುತ್ತೆ. ವೈನ ನಾವು ಆಲ್ಕೋಹಾಲಿಕ್ KCN ಜೊತೆ ತಿರ್ಗಾ ಹಿಟ್ ಮಾಡಿದಾಗ KBr ಎರಡೂ ಕಡೆನೂ ಹೋಗ್ಬಿಡುತ್ತೆ. ಅದ್ರ ಬದಲು CN ಬರುತ್ತೆ. ಹಾಗಾಗಿ ನಮಗೆ ಪ್ರಾಡಕ್ಟ್ ಸಿ ಈಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಈಗ ಮಿಕ್ಕಿದ್ದು ಯಾವುದು ಯಾಕೆ ಆಗಲಿಕ್ಕಿಲ್ಲ ಅದನ್ನು ಅರ್ಥ ಮಾಡ್ಕೊಂಬೋಣ. Since it is a elimination reaction only, first one, elimination reaction ಆಗಿರೋದ್ರಿಂದ ಆಲ್ಕೀನ್ ಬಂದಿದೆ. ಆಲ್ಕೀನ್ ಬಂದ ಮೇಲೆ ಅಡಿಷನ್ ರಿಯಾಕ್ಷನ್ ಆಫ್ ಬ್ರೋಮಿನ್ ಆಗಿರುತ್ತೆ. ಹಾಗಾಗಿ ಬ್ರೋಮಿನ್ ಆ್ಯಡ್ ಮಾಡಿದಾಗ ನಮಗೆ ಬರೋದು 1,2-ಡೈಬ್ರೋಮೋ ಈಥೇನ್ ಮಟ್ಟಿಗೆ ಬರುತ್ತೆ. ಇನ್ಯಾವುದು ಬರೋಕ್ಕೆ ಚಾನ್ಸ್ ಇಲ್ಲೇ ಇಲ್ಲ ಅಲ್ಲಿ. ಅದನ್ನು ಆಲ್ಕೋಹಾಲಿಕ್ KCN ಜೊತೆ ತಿರ್ಗಾ ಹೀಟ್ ಮಾಡಿದಾಗ ನಮಗೆ KBr ಹೋಗ್ಬಿಟ್ಟಿದ್ದೇನೆ. ಪೊಸಿಷನ್ 1 ಆ್ಯಂಡ್ 2ನಲ್ಲಿ CN ಬರ್ತಾ ಇದೆ. So product C is the compound formed in this reaction ಅಥವಾ Z is the product formed in this reaction. ಇದಕ್ಕೆ ಆನ್ಸರ್ C ಆಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. Among the following, the most reactive towards alcoholic KOH is, ಇಲ್ಲಿ ನೋಡ್ಕೊಳ್ಳಿ, ಎ CH2 ಡಬಲ್ ಬಾಂಡ್ CHBr ಅಥವಾ ವಿನೈಲ್ ಬ್ರೋಮೈಡ್ ಅಂತ ಕರೀತಾರೆ. ಬಿ ಈಥೈಲ್ ಬ್ರೋಮೈಡ್. ಸಿ ನೋಡ್ಕೊಳ್ಳಿ ಇಲ್ಲಿ CH3CO CH2 CH2Br. ಡಿ ಪ್ರೊಪೈಲ್ ಬ್ರೋಮೈಡ್ ಇದೆ, CH3 CH2 CH2Br.
ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ವಿಚ್ ಈಸ್ ಮೋಸ್ಟ್ ರಿಯಾಕ್ಟಿವ್ ಟುವರ್ಡ್ಸ್ ಆಲ್ಕೋಹಾಲಿಕ್ KOH. ಇಲ್ಲಿ ಆಲ್ಕೋಹಾಲಿಕ್ KOH ಡಿಹೈಡ್ರೋ ಹ್ಯಾಲೋಜಿನೇಷನ್ಗೋಸ್ಕರನೇ ಬರುತ್ತೆ, ಬೇರೆ ಯಾವುದೋ ಅದರದ್ದು ಫಂಕ್ಷನ್ ಇರೋದಿಲ್ಲ. ಇಲ್ಲಿ ಆಪ್ಷನ್ ಎನಲ್ಲಿ ಆಪ್ಷನ್ ಸಿ ನಲ್ಲಿ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಥರ ಆಗಿಬಿಟ್ಟಿದೆ. ಇದು ಡಬಲ್ ಬಾಂಡ್ ಇದೆ, ಇಲ್ಲಿ CH3CO ಇದೆ. ಹಾಗಾಗ್ಬಿಟ್ಟು ರಿಯಾಕ್ಟಿವಿಟಿ ಆಫ್ BR ಇನ್ ಬೋತ್ ದಿ ಕೇಸ್ ಇಸ್ ರೆಡ್ಯೂಸ್ಡ್. ಸೊ ಹಾಗೆ ಎ ಆ್ಯಂಡ್ ಸಿ ಬೋತ್ ಆರ್ ರಿಮೂವ್. ನೆಕ್ಸ್ಟ್ ಇಲ್ಲಿ ನಮಗೆ ಇಂಡಕ್ಟಿವ್ ಎಫೆಕ್ಟ್ ಪ್ರಕಾರ CH3 CH2 ಒಳಗಡೆ ಪ್ಲಸ್ ಐ ಎಫೆಕ್ಟ್ ಇಸ್ ಗ್ರೇಟರ್ ದ್ಯಾನ್ ಇನ್ CH3 CH2 BR. ಸೊ ಆ ರೀತಿ ಕಾರಣದಿಂದ ಡಿ ವಿಲ್ ಬಿ ದಿ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಎ ಬಿ ಸಿ ನಲ್ಲಿ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳು ಬಂದಿರೋದ್ರಿಂದ ಎ ಆ್ಯಂಡ್ ಬಿ ಆಗಕ್ಕೆ ಸಾಧ್ಯ ಇಲ್ಲ. ನಮಗೆ ತಿರ್ಗಾ ಇದರೊಳಗಡೆ CH3 CH2 BR ಅಥವಾ CH3 CH2 BR ಇವೆರಡು ಆಪ್ಷನ್ ಸಿಗುತ್ತೆ. ಇದರೊಳಗಡೆ ಪೊಲಾರಿಟಿ ವಿಲ್ ಬಿ ಗ್ರೇಟರ್ ಇನ್ ಡಿ. ಆದ ಕಾರಣದಿಂದ ಡಿ ಇಸ್ ದಿ ಆನ್ಸರ್ ಫಾರ್ ದಿಸ್ ಕ್ವಶನ್. ವಿದ್ಯಾರ್ಥಿಗಳೇ, ನಮ್ಮ ಮುಂದಿನ ಪ್ರಶ್ನೆ ನೋಡೋಣ. 1,2-dibromoethane when heated with alcoholic KOH gives the product X. The hybridization of the carbon atom in X is. ವಿದ್ಯಾರ್ಥಿಗಳೇ, ಈ ಪ್ರಶ್ನೆಯಲ್ಲಿ ಎರಡು ಕಾನ್ಸೆಪ್ಟನ್ನು ಇಂಟ್ರಡ್ಯೂಸ್ ಮಾಡಿದೆ. ಒಂದು ಹೈಬ್ರಿಡೈಸೇಷನ್ ಮೇಲಿದೆ, ಇದು ಫಸ್ಟ್ ಇಯರ್ PUC ಆಯಿತು. ಎರಡನೇದು ಕಾನ್ಸೆಪ್ಟ್ ಡಿಹೈಡ್ರೋ ಹ್ಯಾಲೋಜಿನೇಷನ್ ಮೇಲೆ ಆಯಿತು. ಇಲ್ಲಿ 1,2-dibromoethane ಆಲ್ಕೋಹಾಲಿಕ್ KOH ಜೊತೆ ಹೀಟ್ ಮಾಡಿದಾಗ ನಮಗೆ 2 HBr ಹೋಗ್ಬಿಟ್ಟಿದ್ದೇನೆ, ಅಸಿಟೈಲಿನ್ ಅಥವಾ ಈಥೈನ್ ಬರುತ್ತೆ. ಸೊ ಎಕ್ಸ್ ಈಸ್ ಅಸಿಟೈಲಿನ್. ಇಲ್ಲಿ ಅಸಿಟೈಲಿನ್ ಫಾರ್ಮುಲಾ ಇಲ್ಲಿ ಬರೆದು ತೋರಿಸ್ತೀನಿ ನೋಡಿ. ಇದು HC ಟ್ರಿಪಲ್ ಬಾಂಡ್ CH, ಇದು ಅಸಿಟೈಲಿನ್. ಅಲ್ಲಿ ಪ್ರಶ್ನೆ ಕೇಳಿರೋದು ಈ ಎಕ್ಸ್ನಲ್ಲಿ ದಿ ಹೈಬ್ರಿಡೈಸೇಷನ್ ಆಫ್ ದಿ ಕಾರ್ಬನ್ ಆಟಮ್. ಈ ಕಾರ್ಬನ್ ಆಟಮ್ ಟ್ರಿಪಲ್ ಬಾಂಡ್ ಇರೋದ್ರಿಂದ SP ಹೈಬ್ರಿಡೈಸೇಷನ್ನೇ ಇರುತ್ತೆ ಯಾವಾಗಲೂ. ಆದ ಕಾರಣದಿಂದ ಈ ಕಾರ್ಬನ್ ಆಟಮ್ಗೂ SP ಹೈಬ್ರಿಡೈಸೇಷನ್ ಇದೆ. ಸೊ ಇದರಲ್ಲಿ ನಮಗೆ ಆನ್ಸರ್ ಸಿಗೋದು SP ಹೈಬ್ರಿಡೈಸೇಷನ್. ಸಿ ಇಸ್ ದಿ ಆನ್ಸರ್ ಫಾರ್ ದಿಸ್. ಆಪ್ಷನ್ ಎ ಬಿ ಡಿ ಇದು ಯಾವುದು ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ sp2 ಹೈಬ್ರಿಡೈಸೇಷನ್ ಅಂದರೆ ಡಬಲ್ ಬಾಂಡ್ ಕಾರ್ಬನ್ ಆಟಮ್ ಆಗುತ್ತೆ. ಡಿನಲ್ಲಿ sp3 sp ಸಿಂಗಲ್ ಬಾಂಡ್ ಕಾರ್ಬನ್ ಎಗೈನ್ ಟ್ರಿಪಲ್ ಬಾಂಡ್ ಕಾರ್ಬನ್ ಆಗುತ್ತೆ, ಅದು ಆಗೋದಿಲ್ಲ. ನಮಗೆ ಕರೆಕ್ಟ್ ಆಪ್ಷನ್ ಸಿಗೋದು ಇದರೊಳಗಡೆ ಸಿ ಆನ್ಸರು. sp ಹೈಬ್ರಿಡೈಸೇಷನ್ ಇರುತ್ತೆ ಇದರಲ್ಲಿ. ಮುಂದಿನ ಪ್ರಶ್ನೆ ನೋಡೋಣ. ವೆನ್ ಟರ್ಷರಿ ಬ್ಯೂಟೈಲ್ ಕ್ಲೋರೈಡ್ ಈಸ್ ಟ್ರೀಟೆಡ್ ವಿತ್ CH3ONA ಅಥವಾ ಸೋಡಿಯಂ ಮೀಥಾಕ್ಸೈಡ್, ದಿ ಮೇಜರ್ ಪ್ರಾಡಕ್ಟ್ ಫಾರ್ಮ್ಡ್ ಈಸ್. 4 ಆಪ್ಷನ್ಗಳು ಕೊಟ್ಟಿದ್ದಾರೆ. ಎ ಟರ್ಷರಿ ಬ್ಯೂಟೈಲ್ ಮೀಥೈಲ್ ಈಥರ್, ಬಿ ಡೈಮೀಥೈಲ್ ಈಥರ್, ಸಿ ಐಸೋಬ್ಯೂಟೈಲಿನ್, ಡಿ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್. ವಿದ್ಯಾರ್ಥಿಗಳೇ, ಟರ್ಷರಿ ಬ್ಯೂಟೈಲ್ ಕ್ಲೋರೈಡು ಸ್ಟ್ರಕ್ಚರ್ ನಾನು ಬರೆದು ತೋರಿಸ್ತೀನಿ. ಟರ್ಷರಿ ಬ್ಯೂಟೈಲ್ ಕ್ಲೋರೈಡ್ ರಿಯಾಕ್ಟ್ ವಿತ್ CH3ONA. ಇಲ್ಲಿ CH3ONA ಒಳಗಡೆ CH3O ಮೈನಸ್ ಇರುತ್ತೆ, Na ಪ್ಲಸ್ ಇರುತ್ತೆ. CH3O ಮೈನಸ್ಸು it is a very strong base and a poor nucleophile. It is not a very good nucleophile, it is a very strong base. Very strong base ಯೂಸ್ ಮಾಡಿದಾಗ ನಮಗೆ ಗೊತ್ತಿರೋದು ಡಿಹೈಡ್ರೋ ಹ್ಯಾಲೋಜಿನೇಷನ್ ಆಗುತ್ತೆ. ಸೊ ಇದರೊಳಗಡೆ HCl ಹೋಗುತ್ತೆ.
HCl ಹೋದಾಗ ನಮಗೆ ಬರೋ ಪ್ರಾಡಕ್ಟು CH3 CH3 ಡಬಲ್ ಬಾಂಡ್ CH2 isobutylene ಅಥವಾ 2-methyl propene. This will be the major product form. Small amount of substitution reaction also occur here. NaCl ಹೋಗ್ಬಿಟ್ಟು OCH3 ಬರುತ್ತೆ ಇಲ್ಲಿ. ಆವಾಗ the product will be tertiary butyl methyl ether. That's only a small amount. ಇಲ್ಲಿ ಪ್ರಶ್ನೆಯಲ್ಲಿ ನಮಗೆ ಕೊಟ್ಟಿರೋದು ದಿ ಮೇಜರ್ ಪ್ರಾಡಕ್ಟ್ ಫಾರಮ್. ಆದ ಕಾರಣದಿಂದ ನಮಗೆ ಐಸೋಬ್ಯೂಟೈಲಿನ್ ಈಸ್ ದಿ ಮೇಜರ್ ಪ್ರಾಡಕ್ಟ್ ಫಾರಮ್. ಇಲ್ಲಿ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಬರೋದಕ್ಕೆ ಸಾಧ್ಯತೆ ಕಡಿಮೆ. ಯಾಕೆ ಅಂತ ಹೇಳಿದ್ರೆ ನಮಗೆ OH ಮೈನಸ್ ನ್ಯೂಕ್ಲಿಯೋಫೈಲ್ ಎಲ್ಲೂ ಇಲ್ಲ. ಆದ್ದರಿಂದ ಅದು ಓನ್ಲಿ ಟು ಕನ್ಫ್ಯೂಸ್ ದಟ್ ಆನ್ಸರ್ ಈಸ್ ಗಿವನ್. ಅದು ಆನ್ಸರ್ ಆಗೋದಿಲ್ಲ ನಮಗೆ. ಡೈಮೀಥೈಲ್ ಈಥರ್ ಕೂಡ ಆನ್ಸರ್ ಇಲ್ಲಿ ಫಿಟ್ ಆಗ್ತಾ ಇಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಇನ್ನೊಂದು ಮೀಥೈಲ್ ಹ್ಯಾಲೈಡ್ ಇದ್ದರೆ ಅವಾಗ ಡೈಮೀಥೈಲ್ ಈಥರ್ ಬರೋಕ್ಕೆ ಚಾನ್ಸ್ ಇರೋದು. ನಮಗೆ ಟರ್ಷರಿ ಬ್ಯೂಟೈಲ್ ಕ್ಲೋರೈಡ್ ಇರೋದ್ರಿಂದ ಡೈಮೀಥೈಲ್ ಆನ್ಸರ್ ಕೂಡ ತಪ್ಪಾಗುತ್ತೆ. ಆದ ಕಾರಣದಿಂದ ಈ ಪ್ರಶ್ನೆಯಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ ಇಸ್ ಸಿ.